ಹಾಯ್, ಹೇಗಿದ್ದೀರಾ ಎಲ್ಲರೂ? ನೋಡಿ, ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ಅಕ್ಕ ಅವ್ರ ಮನೆ ತೋಟಕ್ಕೆ ಬಂದಿದ್ದೀವಿ. ನೋಡಿ, ತೋಟ ಇದು ತೆಂಗಿನ ತೋಟ. ಇದಕ್ಕೆ ಮೆಣಸಿಗೆ ಹಾಕವ್ರೆ ಅವರು, ಇನ್ನೂ ಬಂದಿಲ್ಲ. ಚಿಕ್ಕ ಚಿಕ್ಕ ಗಿಡಗಳು ಕಾಣಿಸ್ತಾ ಇಲ್ಲ. ಇದು ನಮ್ಮ ಅಕ್ಕ ಅವ್ರ ಮನೆ ಇದು. ನೋಡಿ, ನಾವು ಇನ್ನೊಂದು ತೋಟ ಮಾಡೋರೆ, ಅವರು ಒಯ್ತಾ ಇದ್ದೀವಿ. ಈ ತೋಟದಲ್ಲಿ 7 ಎಕರೆ ಇರೋದು ಇದು ಜಮೀನು. ನೋಡಿ, ಎಲ್ಲರೂ ಒಯ್ತಾ ಇದ್ದೀವಿ. ನೋಡಿ, ಈ ಬಿದಿರು ನೋಡಿ, ನಾವು ಎಷ್ಟೋ ದಿನಗಳಾಗಿತ್ತು. ನಾವು ಪೂರ್ತಿ ಹಳ್ಳಿಯವರೇನೆ. ನಾವು ಇವಾಗ ಕಾಣಿಸ್ತೋದು ನಮ್ಮ ಕಣ್ಣಿಗೆ. ನೋಡಿ, ನಮ್ಮ ಅಕ್ಕವರು ಹೊಸ್ದಾಗಿ ಮಾಡಿರೋ ಹೊಲ ಇದು ಜಮೀನು. ನೋಡಿ, ಎಲ್ಲ ಒಯ್ತಾ ಇದ್ದೀವಿ. ಇಲ್ಲೆಲ್ಲ ಹಾಕವ್ರೆ ಅವರು. ಏನು ಹಾಕವ್ರೆ ಅಂದರೆ ಬೀನಿಸ್ ಹಾಕವ್ರೆ ಅವರು. ಬೀನಿಸ್ ತೋಟಕ್ಕೆ ಒಯ್ತಾ ಇದ್ದೀವಿ ಇವಾಗ. ನೋಡಿ, ತುಂಬಾ ಚೆನ್ನಾಗೈತೆ ತೋಟ. ಈ ನೀರಾವರಿಯಲ್ಲಿ ಈ ಥರ ಬೆಳೆದವ್ರೆ ಅಂದರೆ ಅವ್ರು ಗ್ರೇಟು. ರೈತರಂತೂ ತುಂಬ ಅವ್ರಿಗೆ ಇದು ಮಾಡ್ಬೇಕು ನಾವು. ಎಷ್ಟು ಕಷ್ಟ ಬೀಳ್ತಾರೆ ರೈತರುಗಳು ಅಂತಂದರೆ, ಅಷ್ಟು ಕಷ್ಟ ಬೀಳ್ತಾರೆ. ನಾವು 10 ನಿಮಿಷ ಈಚೆಗೆ ಬರೋಕ್ಕಾಗಲ್ಲ ಈ ಬಿಸಿಲಲ್ಲಿ. ಅವರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ಭೂಮಿಲಿ ದುಡಿತಾರೆ ಅಂದರೆ ನಿಜಕ್ಕೂ ರೈತರುಗಳು ತುಂಬಾ ಗ್ರೇಟು. ನಾವು ಒಂದು ಸ್ವಲ್ಪ ತರಕಾರಿ ಅದಾಯಿತು ಇದಾಯಿತು ಅಂತ ಆಚೆಗೆ ಬಿಸಾಕ್ತೀವಿ. ಅವ್ರು ಎಷ್ಟು ಕಷ್ಟ ಬಿದ್ದು ಬೆಳೀತಾರೆ. ಆ ಕಷ್ಟ ಬಿದ್ದು ಬೆಳೆಯೋರಿಗೆ ಒಂದು ಚೆನ್ನಾಗಿ ಬೆಲೆ ಸಿಕ್ಕಿದ್ರೆ ಸಾಕು. ಬೆಲೆ ಅಂತಂದರೆ ದುಡ್ಡು. ಅವ್ರಿಗೆ ದುಡ್ದು ತಕ್ಕಾಗಿ ಅವರು ತರಕಾರಿಗೆ ಏನೇ ಅವ್ರು ಬೆಳೆದ್ರೂ ಒಂದು ಬೆಲೆ ಅನ್ನೋದು ಸಿಕ್ಬಿಟ್ರೆ ತುಂಬಾ ಅವ್ರು ಖುಷಿ ಆಯ್ತದೆ ಪಾಪ. ಅಷ್ಟು ಕಷ್ಟ ಬಿದ್ದು ಅವರು ಹೊಲ ಮಾಡ್ತಾರೆ. ಅವರು ಬಿಸಿಲು ಅನ್ನಲ್ಲ, ಮಳೆ ಅನ್ನಲ್ಲ, ಚಳಿ ಅನ್ನಲ್ಲ. ರಾತ್ರಿ 12 ಗಂಟೆಗೆ ಹೋಗಿ ನೀರು ಕಟ್ತಾರೆ. ತುಂಬಾ ಕಷ್ಟ ಬೀಳ್ತಾರೆ. ನೋಡಿ, ಇದು ನಮ್ಮ ಅಕ್ಕವ್ರ ಜಮೀನು. ಶುಂಠಿ ಹಾಕವ್ರೆ, ಮೆಣಸಿಗೆ ಹಾಕವ್ರೆ, ಮತ್ತು ಬೀನಿಸ್ ಹಾಕವ್ರೆ. ತೆಂಗಿನ ತೋಟ ಐತೆ. ಎಲ್ಲ ನೆನ್ನೆ ನಾವು ಬಂದಿದ್ದೆವು ನಮ್ಮ ಅಕ್ಕನ ಮನೆಗೆ. ಸೂಪರಾಗೈತೆ ನೋಡಿ ತೋಟ. ನನ್ನ ಮಗ ಒಯ್ತಿರೋದಿಲ್ಲಿ, ಚಿಕ್ಕವನು. ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಬೆಳೆ. ಈ ಬೆಳೆ ಬೆಳೆಯೋಕ್ಕೆ ಅವ್ರು ಎಷ್ಟು ಬೆವರು ಸುರಿಸಿರಲ್ಲ. ನೋಡಿ, ಬೀನಿಸ್ ಇದು ತುಂಬಾ ಚೆನ್ನಾಗಿ ಬಂದೈತೆ. ಗಣಕೆ ಸೊಪ್ಪು ಕುಯ್ಕೊಂಡು ಬಂದೋ ನಾವು. ನೋಡಿ, ತುಂಬಾ ಅಂದರೆ ತುಂಬಾ ಚೆನ್ನಾಗೈತೆ. ನಾವಿಲ್ಲಿ ಹೆಂಗೆ ಇರ್ತೀವಿ ನಾವು ಸಿಟಿಗಳಲ್ಲಿ. ಹಳ್ಳಿಯವ್ರ ಕಷ್ಟನೇ ಗೊತ್ತಾಗಲ್ಲ ನಮಗೆ. ಅಷ್ಟು ಕಷ್ಟ ಬೀಳ್ತಾರೆ ಅವರು. ಬಿಸಿಲು ಅನ್ನಲ್ಲ, ಮಳೆ ಅನ್ನಲ್ಲ, ತುಂಬಾ ಕಷ್ಟ ಬೀಳ್ತಾರೆ ಅವರು. ಅಯ್ಯೋ, ಅವ್ರಿಗೇನಪ್ಪ, ನಾವು ತಗೊಬರ್ತಾರೆ ಇಷ್ಟು ರೇಟಿಗೆ ತಗೋಬೇಕು ಅಂತ ಕಂಜೂಸ್ತನ ಮಾಡ್ತೀವಿ ಬರೋವ್ರ ಹತ್ರ ತಗೊಳ್ಳೋಕ್ಕೆ ನಾವು. ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಅವ್ರಿಗೂ ಒಂದು ಒಳ್ಳೆ ರೇಟ್ ಕೊಟ್ಟು ನೀವು ತಗೋಬೇಕು. ತುಂಬಾ ಒಳ್ಳೆಯದು.